ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ ಶ್ರೀಕೃಷ್ಣ ಅರ್ಜುನರ ಸಂವಾದ ರೂಪವನ್ನು ನಾವು ನೋಡ್ತಾ ಇದ್ದೋ. ಕೃಷ್ಣ ಪರಮಾತ್ಮನೇ ಹೇಳ್ತಾನೆ, ನಿಜ ಭಕ್ತನಿಗಾಗಿ ನಾನು ಅಲ್ಲಲ್ಲಿ ಸಾಕಾರ ರೂಪವನ್ನು ಧರಿಸಿ ಬರ್ತಾ ಇರ್ತೀನಿ ಅಂತ ಇಲ್ಲಿ ಹೇಳ್ತಾ ಇರ್ತಾನೆ. ಮುಂದೆ ಹೇಳ್ತಾನೆ, ಆತ್ಮಾನಂದ ಸುಖವನ್ನು ಅನುಭವಿಸಿದವನು ವಿಷಯಗಳಲ್ಲಿರುವ ಪ್ರೇಮಾಸಕ್ತಿಯನ್ನು ತೊರೆದು ವಿಶ್ವವೆಲ್ಲ ನಾನೇ ಎಂಬ ಪೂರ್ಣ ಜ್ಞಾನದಿಂದ ಇರುವನು. ಗೊತ್ತಾಗ್ತಾ ಇದೆಯಲ್ಲ? ಆತ್ಮಾನಂದ ಸುಖವನ್ನು, ಆತ್ಮಜ್ಞಾನದ ಸುಖವನ್ನು ಯಾರು ಅನುಭವಿಸ್ತಾರೋ ಅವನೇನು ಮಾಡ್ತಾನೆ, ವಿಷಯಗಳಲ್ಲಿರ್ತಕ್ಕಂಥ ಪ್ರೇಮದ ಆಸಕ್ತಿಯನ್ನು, ವಿಷಯಗಳ ಮೇಲಿರ್ತಕ್ಕಂಥ ಪ್ರೇಮದ ಆಸಕ್ತಿಯನ್ನು ಕಡಿಮೆ ಮಾಡಿಕೊಂಡು ವಿಶ್ವವೆಲ್ಲ ನಾನೇ ಎಂಬ ಪೂರ್ಣ ಜ್ಞಾನದಿಂದ ಇರ್ತಾನಂತೆ. ಇಂತಹ ಜ್ಞಾನವುಳ್ಳವನಲ್ಲಿ ಭೇದ ಭಾವ ಇಲ್ಲದ್ದರಿಂದ ದ್ವೇಷ ಅಸೂಯೆಗಳು ತಾನಾಗಿಯೇ ಹೋಗುವು. ಭೇದ ಇದ್ದಿರ್ತಾನೆ, ಒಬ್ಬರ ಮೇಲೆ ಭೇದ ಇದ್ದಿರ್ತಾನೆ, ಅವನ ಮೇಲೆ ದ್ವೇಷ, ಇವನ ಮೇಲೆ ಪ್ರೀತಿ ಅನ್ನೋದು ಎಲ್ಲವನ್ನು ಸಮಭಾವದಿಂದ ಕಾಣುವವನಿಗೆ ಯಾವುದ್ರ ಮೇಲೆ ದ್ವೇಷ, ಯಾವುದ್ರ ಮೇಲೆ ಪ್ರೀತಿ, ಯಾವುದು ಹೆಚ್ಚಿಲ್ಲ, ಯಾವುದು ಕಡಿಮೆ ಇಲ್ಲ, ಎಲ್ಲವನ್ನು ತನ್ನಂತೆ ಬಗೆತಾ ಇರ್ತಾನೆ. ಅವನು ಜ್ಞಾನಿ. ತಾನೇ ವಿಶ್ವರೂಪನಾಗಿರುವಲ್ಲಿ ಇನ್ನು ಈ ವಿಶ್ವದಲ್ಲಿ ದ್ವೇಷವಾಗಲಿ, ಚಿಂತೆಯಾಗಲಿ, ವಾಂಛೆಯಾಗಲಿ ಇರದೆ ತಾನಾಗಿಯೇ ನಶಿಸಿ ಹೋಗುವು. ನಿತ್ಯ ಶಾಶ್ವತವಾದ ವಸ್ತುವಿಗೆ ಕಲ್ಪಾಂತವಾದರೂ ಹಾನಿ ಇಲ್ಲೆಂದು ತಿಳಿದವನು ನಿತ್ಯವೂ ನಡೆಯುವ ವ್ಯವಹಾರಗಳಿಗಾಗಿ ಕಿಂಚಿತ್ತೂ ಶೋಕಿಸದೆ ಸರ್ವಶ್ರೇಷ್ಠವಾದ ಆತ್ಮತತ್ವವನ್ನು ಹೊಂದುವನು. ಈಗ ಸತ್ಯವಾದ ವಸ್ತು, ನಿತ್ಯವಾದ ವಸ್ತು, ಅದಕ್ಕೆ ಎಂದೂ ನಾಶ ಇಲ್ಲ ಅಂತ ಗೊತ್ತಾದರೆ ಅದನ್ನು ಕುರಿತು ನಮಗೆ ಯಾತಕ್ಕೆ ಚಿಂತೆ? ಅವ್ರು ನಾಶ ಮಾಡಿಬಿಡ್ತಾರೆ, ಇವ್ರು ನಾಶ ಮಾಡಿಬಿಡ್ತಾರೆ. ಸತ್ಯಕ್ಕೆ ನಾಶವಿಲ್ಲ. ಸತ್ಯಕ್ಕೆ ನಾಶವಿಲ್ಲ ಅಂದಮೇಲೆ ಸತ್ಯವನ್ನು ಅವಲಂಬಿಸಿ ಸತ್ಯವನ್ನು ಅನುಸರಿಸಿ ಹೋಗ್ಬೇಕಷ್ಟು ಬಿಟ್ಟರೆ ಸತ್ಯವನ್ನು ನಾವೇನು ಕಾಪಾಡಬೇಕಾದ್ದೇನಿಲ್ಲ. ಸತ್ಯದ ಪರಿಪಾಲನೆ ಮಾಡಬೇಕು ಅಷ್ಟೇ, ಪರಿಪಾಲನೆ ಮಾಡಬೇಕು. ನಾವು ಕಾಪಾಡಬೇಕಾದ ಅಗತ್ಯ ಏನೂ ಇಲ್ಲ. ಅದಕ್ಕೆ ಇಲ್ಲಿ ಧರ್ಮೋ ರಕ್ಷತಿ ರಕ್ಷಿತಃ ಅಂತ. ಧರ್ಮವನ್ನು ಯಾರು ಪರಿಪಾಲನೆಯನ್ನು ಮಾಡ್ತಾರೋ ಅವರನ್ನು ಧರ್ಮ ಕಾಪಾಡ್ತದೆ ಅಂತ. ಇಲ್ಲಿ ಧರ್ಮವನ್ನು ಕಾಪಾಡುವಂತ ಯಾರು ಹೇಳ್ತಾ ಇಲ್ಲ. ಧರ್ಮವನ್ನು ನೀನು ಕಾಪಾಡುವಂತ, ಧರ್ಮವನ್ನು ಕಾಪಾಡಬೇಕಾದ ಅಗತ್ಯ ಇಲ್ಲ. ಸತ್ಯ ಸತ್ಯವೇ ಆಗಿರ್ತದೆ. ಅದನ್ನು ಅನುಸರಿಸಿ ಯಾರು ಅದರ ಒಳಹೊಕ್ಕುತ್ತಾರೋ ಅವರನ್ನು ಸತ್ಯ ಧರ್ಮಗಳು ಕಾಪಾಡ್ತವೆ ಅನ್ನೋ ಮಾತನ್ನು ಇಲ್ಲಿ ಹೇಳ್ತಕ್ಕಂಥದ್ದು. ಸೂರ್ಯನಿಗೆ ದಿನ ರಾತ್ರಿಗಳಿರದಂತೆ, ಸೂರ್ಯನಿಗೆ ಹಗಲು ರಾತ್ರಿಗಳಿಲ್ಲ. ಯಾಕೆ? ಸದಾಕಾಲ ಪ್ರಕಾಶಮಯವಾದವನು ಸೂರ್ಯ ಇರದಂತೆ ನನ್ನ ಸದ್ಭಕ್ತನು ಒಳ್ಳೆಯದು ಕೆಟ್ಟದೆಂಬ ಭಾವವನ್ನು ತೊರೆದು ಪ್ರತ್ಯಕ್ಷ ಜ್ಞಾನ ಪ್ರಕಾಶದಿಂದ ಪೂರ್ಣನಾಗುವನು. ಇದೊಂದು ಮಾತು ಸಾಕು ಜ್ಞಾನಿ ನಾನು ಅಂತ ಅಂದ್ಕೊಳ್ಳೋರಿಗೆ. ನಾನು ಜ್ಞಾನಿ, ನಾನು ಜ್ಞಾನಿ, ನಾನು ಎಲ್ಲವನ್ನು ತಿಳಿದಿದ್ದೀನಿ ಅಂತ ಹೇಳಬೇಕಾದ್ರೆ ಸೂರ್ಯನಲ್ಲಿ ಕತ್ತಲನ್ನು ಎಂದಿಗಾದರೂ ನೋಡಲಿಕ್ಕೆ ಸಾಧ್ಯವ? ದೀಪ ಬೇಕಾದ್ರೆ ಆರಿಸ್ಬಿಡ್ಬೋದು, ಮತ್ತೆ ಹಚ್ಬೋದು. ಆದರೆ ಸೂರ್ಯ ಎಂದೆಂದಿಗೂ ಬೆಳಗುತ್ತಿರುವವನು, ಕತ್ತಲಂತಕ್ಕಂಥ ಮಾತೇ ಇಲ್ಲ. ಜ್ಞಾನಿ ಆದವನು ಕೂಡ ಈ ರೀತಿಯಲ್ಲಿ ಪರಿಪೂರ್ಣ ಜ್ಞಾನಿಯಾಗಿರ್ತಾನೆ. ಅವನಲ್ಲಿ ಒಳ್ಳೆಯದು ಕೆಟ್ಟದು ಅನ್ನೋ ಭಾವನೆಯೇ ಇಲ್ಲ. ಒಳ್ಳೆಯದೊಂದು ಪ್ರಕಾಶ, ಕೆಟ್ಟದಂದರೆ ಕತ್ಲು. ಅವನಲ್ಲಿ ಕೆಟ್ಟದನ್ನುವುದು ಮೂಡ್ತು ಅಂದರೆ ಅವನ ಅಜ್ಞಾನಿ ಅಂತಲೇ ಅರ್ಥ. ಸೂರ್ಯನಂತಿರಬೇಕು ಜ್ಞಾನಿ. ಈಗ ನಮ್ಮನ್ನು ನಾವು ಜಡ್ಜ್ ಮಾಡ್ಕೋಬೋದು, ನಾನು ಅಜ್ಞಾನಿಯೋ ಅಜ್ಞಾನಿಯೋ ಅಂತ. ಇನ್ನೊಬ್ಬರು ಬೆರಳು ತೋರಿಸುವ ಅವಶ್ಯಕತೆ ಇರೋದಿಲ್ಲ. ಅಂತಹ ಭಕ್ತನು ಲೋಕದಲ್ಲಿ ನನ್ನ ಪ್ರಾಣಕ್ಕಿಂತಲೂ ಪ್ರಿಯನೆಂದು ಖಂಡಿತವಾಗಿಯೂ ಶಪಥ ಮಾಡಿ ಹೇಳುತ್ತೇನೆ ಅರ್ಜುನ. ಸೂರ್ಯನಂತೆ ಯಾರು ಪ್ರಕಾಶಮಯನಾಗಿ ಜ್ಞಾನ ಪರಿಪೂರ್ಣನಾಗಿರ್ತಾನೋ ಅವನೇ ನನ್ನ ನಿಜವಾದ ಪ್ರಿಯ ಭಕ್ತ. ಹೇಳಿಲ್ವಾ? ಬೇಕಾದಷ್ಟು ವಸ್ತುಗಳನ್ನ ತಂದು ಪೂಜೆ ಮಾಡೋನಲ್ಲ ಪ್ರಿಯ ಭಕ್ತ. ಕೈ ಕಾಲುಗಳನ್ನ ಬಹು ವರ್ಷಗಳವರೆಗೆ ಅದೇನೇನೋ ಮಾಡಿ ನೋಯಿಸ್ಕೊಂಡು ಶ್ರಮಪಟ್ಟು ದೇಹ ಬಾಧೆ ಪಟ್ಕೊಂಡು ಮಾಡೋರಲ್ಲ, ಅವರೆಲ್ಲ ಭಕ್ತರು. ನಿಜ ಭಕ್ತರಾದವರು ಇಂಥವರು. ಮನಸ್ಸಿನಲ್ಲಿ ವಕ್ರತೆ ಇಲ್ಲದವನು ಶತ್ರು ಮಿತ್ರರನ್ನು ಸಮನಾಗಿ ನೋಡುವನು. ನಮ್ಮ ಮನಸ್ಸಿನಲ್ಲಿ ವಕ್ರತೆ ಇತ್ತು ಅಂದರೆ ನಾವೇನು ಮಾಡ್ತೀವಿ? ಇತರರಲ್ಲಿ ದೋಷಗಳನ್ನ ಹುಡುಕ್ತೀವಿ. ಆದರೆ ನನ್ನಲ್ಲಿ ಸಮಾನತೆ ಇತ್ತು ಅಂದರೆ ಆ ಸಮಾನತೆಯ ಬೆಳಕು ಎಲ್ಲರ ಮೇಲೂ ಬೀರ್ತದೆ. ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ಬೆಳಕನ್ನು, ಮನೆಯವರಿಗೆ ಬೆಳಕನ್ನು, ಹೊರಗನವರಿಗೆ ಕತ್ತಲನ್ನು ಕೊಡದೆ ದೀಪವು ಸರ್ವರಿಗೂ ಬೆಳಕನ್ನು ಸಮಾನವಾಗಿ ಕೊಡುವಂತೆ ಭೇದ ಭಾವವನ್ನು ಮನಸ್ಸಿನಲ್ಲಿಯೂ ಯೋಚಿಸದವನೇ ನನ್ನ ಪರಮ ಪ್ರಿಯ ಭಕ್ತನು. ಅರ್ಥ ಆಗ್ತದಲ್ವಾ? ಮನೆಯವ್ರಿಗೊಂಥರ, ಹೊರಗಿನವ್ರಿಗೊಂಥರ ಮಾಡೋದು ದೀಪ ಮಾಡುತ್ತಾ? ಯಾರು ಬಂದರೂ ಬೆಳಕನ್ನು ಕೊಡ್ತಕ್ಕಂಥದ್ದೇ. ಸೂರ್ಯನೂ ಅಷ್ಟೇ. ಜಗತ್ತಿನಲ್ಲಿ 84 ಲಕ್ಷ ಜೀವರಾಶಿಗಳು ಅಂತ ಏನು ಹೆಸರಿಸಿದ್ದಾರೆ ಜ್ಞಾನಿಗಳು,
ಎಲ್ಲದರ ಮೇಲೂ ಬೆಳಕಿದೆ. ಅದು ಒಳ್ಳೆಯದು ಇದು ಕೆಟ್ಟದ್ದು ಅಂತ ಏನಿಲ್ಲ. ಈ ರೀತಿಯಲ್ಲಿ ಪ್ರಿಯವಾದ ಭಕ್ತನು ಅಂದರೆ ನಿಜ ಭಕ್ತನಾದವನು ಎಲ್ಲರನ್ನೂ ಸಮಬುದ್ಧಿಯಿಂದ ಕಾಣ್ತಾನೆ. ಯಾವುದೇ ಭೇದ ಭಾವ ಇರೋದಿಲ್ಲ. ಮರವನ್ನು ಹೂಳಿ ಬೆಳೆಸಿದವನಿಗೂ ಕೊಡಲಿಯಿಂದ ಕತ್ತರಿಸುವವನಿಗೂ ಪಂಕ್ತಿ ಭೇದವಿಲ್ಲದೆ ಮರವು ಸಮಾನವಾಗಿ ನೆರಳನ್ನು ಕೊಡುವಂತೆ. ಇವನು ನಾನು ನೀರು ಇದು ಬೆಳೆಸಿದ್ದಾನೆ, ಇವನು ನಾನು ಕಡಿಯಕ್ಕೆ ಬಂದಿದ್ದಾನೆ ಅಂತ ಅವನ ಕಡೆಗೆ ನೆರಳಿಲ್ದಂಗೆ ಮಾಡಿ ಇವನಿಗೆ ಮಾತ್ರ ನೆರಳು ಕೊಡಲ್ಲ ಮರ. ಅವನಿಗೂ ನೆರಳು ಗಾಳಿ ಬೆಳಕು ಎಲ್ಲ ಬರುವಂತೆ ಎಲ್ಲ ಆಶ್ರಯವನ್ನು ಅದು ಕೊಡ್ತದೆ. ಹೇಗೋ ಅದೇ ರೀತಿಯಲ್ಲಿ ಅಥವಾ ನೀರನ್ನು ಹಾಕಿ ಬೆಳೆಸಿದವನಿಗೆ ಮಾಧುರ್ಯವನ್ನು, ಗಾಣದಿಂದ ಹಿಂಡಿದವನಿಗೆ ಕಹಿಯನ್ನು ಕೊಡದೆ ಸರ್ವರಿಗೂ ಸಮವಾಗಿ ಕಬ್ಬು ಮಧುರ ರಸವನ್ನು ಕೊಡುವಂತೆ ಶತ್ರು ಮಿತ್ರರೊಡನೆ ಸಮಾನವಾಗಿ ವ್ಯವಹರಿಸುವನು ಯಾರು? ಜ್ಞಾನಿ ಭಕ್ತನು. ಮಾನ ಅವಮಾನಗಳನ್ನು ಸಮವಾಗಿ ಭಾವಿಸುವನು. ಕಾಲ ಋತುಗಳನ್ನು ಅನುಸರಿಸಿ ಮೋಡಗಳು ಏಳುತ್ತಿದ್ದರೂ ಆಕಾಶವು ಏಕರೂಪವಾಗಿಯೇ ಇರುವಂತೆ. ಹೌದಾನೆ? ಈಗ ಬೇಸಿಗೆ ಕಾಲದಲ್ಲಿ ಸುಡು ಬಿಸಿಲು, ಮಳೆಗಾಲದಲ್ಲಿ ಮೋಡಗಳು ಸುರಿಮಳೆ ಇರ್ತದೆ. ಆದರೆ ಆಕಾಶ ಮಾತ್ರ ನಿರ್ಲಿಪ್ತವಾಗಿರ್ತದೆ. ಆಕಾಶದ ಕೆಳಗೆ ನಡೆಯೋ ವ್ಯವಹಾರಗಳಿವೆಲ್ಲ. ಇಲ್ಲಿಯೂ ಕೂಡ ಅವನು ಸಮ ಶೀತ ಉಷ್ಣಾದಿ ದ್ವಂದ್ವಗಳಲ್ಲಿಯೂ ಸಮನಾಗಿರುವನು. ಶೀತ ಉಷ್ಣಗಳ ಕಾಲದಲ್ಲಿಯೂ ಅಂದರೆ ಕಷ್ಟ ಸುಖ ಏನೇ ಬಂದರೂ ಕೂಡ ಅಂಥ ಸಮಯದಲ್ಲೂ ಈ ನಿಜಭಕ್ತನಾದವನು ಎಲ್ಲರಲ್ಲಿಯೂ ಸಮನಾದ ಬುದ್ಧಿಯನ್ನು ಇಟ್ಕೊಂಡಿರ್ತಾನೆ. ದ್ವಂದ್ವ ನಿಲುವು ಇರೋದಿಲ್ಲ. ಅವ್ರಿಗೆ ಒಳ್ಳೇದು ಮಾಡಲ್ಲ, ಇವ್ರಿಗೆ ಒಳ್ಳೇದು ಮಾಡಲ್ಲ, ಅವ್ರಿಗೆ ಕೆಟ್ಟದ್ದು ಮಾಡಲ್ಲ, ಇವ್ರಿಗೆ ಕೆಟ್ಟದ್ದು ಮಾಡಲ್ಲ, ಅವ್ರು ಬೇಕು ಅನ್ನಲ್ಲ, ಇವ್ರು ಬೇಡ ಅನ್ನಲ್ಲ. ಈ ಯಾವ ಬುದ್ಧಿಗಳು ಆತನಲ್ಲಿ ಇರೋದಿಲ್ಲ. ಯಾವನು ಬರುವ ಸುಖ ದುಃಖಾದಿಗಳ ವಿಕಾರಕ್ಕೆ ಒಳಗಾಗದೆ ಅಚಲನಾಗಿರುವನೋ, ಸುಖಕರವಾದ ಚಂದ್ರನ ಬೆಳಕು ರಾಜನಿಂದ ದರಿದ್ರನವರೆಗೆ ಎಲ್ಲರಿಗೂ ಸಮಾನವಾಗಿಯೇ ಪ್ರಕಾಶವನ್ನು ಉಂಟು ಮಾಡುವಂತೆ ಯಾವನು ಭೂತಕೋಟಿಗಳಲ್ಲಿ ಸಮಾನವಾಗಿ ವ್ಯವಹರಿಸುತ್ತಾ ತ್ರಿಭುವನದ ಪ್ರೇಮಕ್ಕೆ ಪಾತ್ರನಾಗುವನೋ, ಯಾವನು ಒಳಹೊರಗಿನ ವಿಷಯಾಭಿಲಾಷೆಯನ್ನೆಲ್ಲ ಬಿಟ್ಟು ತನ್ನಲ್ಲಿಯೇ ತಾನು ರಮಿಸುತ್ತಾ ಏಕಾಂಗಿಯಾಗಿರುವನೋ, ಯಾವನು ನಿಂದೆಗಾಗಿ ಲೇಷ ಮಾತ್ರವೂ ಕುಗ್ಗದೆ ಸ್ತುತಿಗಾಗಿ ಹಿಗ್ಗದೆ ನಿರ್ಲಿಪ್ತನಾಗಿರುವನೋ, ಯಾವನು ನಗರದಲ್ಲಿಯೂ ವನದಲ್ಲಿಯೂ ಅಚಂಚಲ ವೃತ್ತಿಯಿಂದ ಸಮಭಾವವುಳ್ಳವನಾಗಿ ಸಂಚರಿಸುತ್ತಿರುವನೋ, ಯಾವನು ಸತ್ಯ ಅಸತ್ಯಗಳ ಯಾವುದನ್ನೂ ಹೇಳದೆ ಸದಾ ಮೌನದಿಂದ ಉನ್ಮನಿ ಎಂಬ ಬ್ರಾಹ್ಮಿ ಸ್ಥಿತಿಯನ್ನು ಅನುಭವಿಸುತ್ತಾ ಬಹಿರ್ಮುಖನಾಗದಿರುವನೋ, ಉನ್ಮನಿ ಎಂಬ ಭಾವದಿಂದ ಬಹಿರ್ಮುಖನಾಗದಿರುವನು, ಸದಾಕಾಲ ಸಮಾಧಿ ಸ್ಥಿತನಾಗಿರ್ತಕ್ಕಂಥವನು. ಅಂದರೆ ಸದಾಕಾಲ ಪರಮಾತ್ಮನ ಚಿಂತನೆಯಲ್ಲಿಯೇ ತೊಡಗಿಸ್ಕೊಂಡಿರ್ತಕ್ಕಂಥವನು. ಮತ್ತು ನಷ್ಟವಾಗಲು ದುಃಖದಿಂದ ಕೊರಗದೆ ಸಮನಾಗಿರುವನು, ಲಾಭವಾಗಲು ಆನಂದದಿಂದ ಉಬ್ಬದೆ ಸಮಸ್ಥಿತನಾಗಿರುವನು. ವಾಯುವು ಆಕಾಶದಲ್ಲೆಲ್ಲ ಸಮನಾಗಿ ಸಂಚರಿಸುವಂತೆ ಯಾವನು ಜಗತ್ತೆಲ್ಲವನ್ನು ತನ್ನ ವಿಶ್ರಾಂತಿ ಸ್ಥಾನ ಮಾಡಿಕೊಂಡು ಸಮನಾಗಿರುವನೋ, ಮತ್ತು ತ್ರಿಭುವನಗಳು ಆತನ ಪಾದತೀರ್ಥವನ್ನು ಅತ್ಯಾನಂದದಿಂದ ತಮ್ಮ ಮಸ್ತಕದ ಮೇಲೆ ಇಟ್ಟುಕೊಳ್ಳುವುದರಿಂದ ಮೇಲೆ ನಾನು ಶ್ರದ್ಧಾಳುವಾದ ಈ ಭಕ್ತನನ್ನು ಹೇಗೆ ಆಧರಿಸುವನೆಂಬುದನ್ನು ತಿಳಿದುಕೊಳ್ಳಲು ಸ್ವಯಂ ಸದಾಶಿವನಂತಹ ಸದ್ಗುರುವೇ ಬೇಕು. ಶ್ರೀ ಶಂಕರನನ್ನು ವರ್ಣಿಸುವುದೆಂದರೆ ನನ್ನನ್ನು ನಾನೇ ಹೊಗಳಿಕೊಂಡಂತಾಗುವುದು. ಆದ್ದರಿಂದ ರಮಾಪತಿಯಾದ ಶ್ರೀಕೃಷ್ಣನು ಈ ವಿಷಯವನ್ನು ಹೆಚ್ಚಾಗಿ ವರ್ಣಿಸೆನು ಎಂದನು. ಹೇ ಅರ್ಜುನ, ಅಂತಹ ಭಕ್ತನನ್ನು ನನ್ನ ಮಸ್ತಕದ ಮೇಲೆ ತಪ್ಪದೆ ಧರಿಸಿಕೊಳ್ಳುವೆನೆಂದು ಹೇಳುವೆನು. ಇಲ್ಲಿ ಪರಮಾತ್ಮನು ಈ ರೀತಿಯಲ್ಲಿ ಹೇಳ್ತಾನೆ, ಭಕ್ತನನ್ನು ನಾನು ಯಾವ ರೀತಿಯಲ್ಲಿ ನೋಡ್ಕೊಳ್ತೀನಿ, ಪ್ರಿಯ ಭಕ್ತ ಹೇಗಿರ್ತಾನೆ ಅಂತೆಲ್ಲ ಹೇಳ್ತಾ ಇರ್ತಾನೆ. ಇನ್ನು ಮುಂದೆ ಏನು ಹೇಳ್ತಾನೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.